ನಮ್ಮ ಸ್ಯಾಲ್ರಿ ಕಟ್ ಮಾಡಿ ಇಂಪ್ಲಿಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಮುಂಚೆ ಹೇಳೋರು ಓದ್ಲಿಲ್ಲ ಅಂದ್ರೆ ದನ ಮೇಯ್ಸಕ್ ಆಗ್ತೀನಿ ಅಂತ. ಇವಾಗ ಓದಿ ಕೆಲಸ ತಗೊಂಡು ಕೆಲಸ ಸಿಕ್ತಿಲ್ಲ ಅಂತ ಮತ್ತೆ ನೆಕ್ಸ್ಟ್ ದನ ಮೇಯ್ಸಕ್ ಹೋಗ್ಬೇಕು. ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅಂತ ಈಗ ಮಂತ್ಲಿ ಎಕ್ಸ್ಪೆನ್ಸ್ ಅರೌಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ರೀಲ್ಸ್ ಓಡಕ್ಕೋಸ್ಕರ ಹೇಳ್ತಾರೆ, ಲಾಗ್ ಮಾಡಿ ಅದ್ ದುಡ್ಡು ಬರುತ್ತೆ ಇದ್ ದುಡ್ಡು ಬರುತ್ತೆ. ಮದ್ವೆ ಹಾಕಿಂತ ಮುಂಚೆ ಲವ್ ಲೈಫ್ ಅಲ್ಲಿ ಹೆಂಗಿತ್ತು, ಮದ್ವೆ ಆದ್ಮೇಲೆ ನಮ್ ಲೈಫ್ ಹೆಂಗಿದೆ ಅಂತ ಕಮೆಂಟ್ ಮಾಡಿದ್ರಿ. ನೀಟಾಗಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಜನ ಕೆಲಸ ಹೋಗುತ್ತೆ IT ಅವ್ರದ್ದು. ತುಂಬಾ ಕಂಪ್ನೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಸೊ ಏನು ಕೈ ಕೊಟ್ಟಿಲ್ಲ ಈ ವರ್ಷ ಎಲ್ಲ ಕಂಪ್ನಿಗೂ ಅಂದ್ರೆ ಸ್ವಲ್ಪ ಕೆಲವೊಂದು ಕಂಪ್ನಿಗೆ ಏನು ಕೈ ಕೊಟ್ಟಿಲ್ಲ ಅಂದ್ರೆ ಇದು AI ಸ್ವಲ್ಪ ಕಂಪ್ನಿಲಿ AI ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಸ್ಯಾಲ್ರಿಲಿ ರಿಡ್ಯೂಸ್ ಮಾಡ್ತಾ ಇದಾರೆ ಅಂತ. ಅದೇ ನಮ್ಮ ಸ್ಯಾಲ್ರಿ ಕಟ್ ಮಾಡಿ ಇಂಪ್ಲಿಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಬಿಕಾಸ್ ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಜನ ಕೆಲಸ ಮಾಡೋದ ಅದು AI ಮಾಡ್ಕೊಳುತ್ತೆ, ಟೈಮ್ ಸೇವಿಂಗ್ ಆಗುತ್ತೆ, ಕಾಸ್ಟ್ ಕಟಿಂಗ್ ಆಗುತ್ತೆ. ಹಂಗಾಗಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದೇನಾರ ಕಂಪ್ಲೀಟ್ಲಿ ನೀಟಾಗಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಜನ ಕೆಲಸ ಹೋಗುತ್ತೆ IT ಅವ್ರದ್ದು. ನಾವು ಕರೆಂಟ್ಲಿ ವರ್ಕ್ ಮಾಡ್ತಿರೋ ಪೊಸಿಷನ್ ಬಂದು ಟೆಸ್ಟಿಂಗ್. ಸೊ ಫಸ್ಟ್ ಎಫೆಕ್ಟ್ ಆಗದೆ ನಮ್ಗಳಿಗೆ ಟೆಸ್ಟಿಂಗ್ ಗೆ. ಈಗ ನಾವ್ 2-3 ದಿನ ಮಾಡೋ ಕೆಲಸನ ಅದು 2 ಅವರ್ 3 ಅವರ್ ಮಾಡಿ ಮುಗಿಸ್ಬಿಡುತ್ತೆ. A to Z 10 ಜನ ಮಾಡೋ ಕೆಲಸನ ಒಂದೇ ಮಾಡುತ್ತೆ, 100 ಜನ ಮಾಡೋ ಕೆಲಸನ ಮಾಡುತ್ತೆ. ಆಲ್ಮೋಸ್ಟ್ ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡ್ತಾ ಇದೀವಿ AI ಇಂದ ಏನೇನೆಲ್ಲೋ ಮಾಡ್ತಾ ಇದಾರೆ. ಅಂತದ್ರಲ್ಲಿ ನಮ್ ಕೆಲ್ಸಕ್ಕೆ ಏನ್ ಗ್ಯಾರಂಟಿ? ಇನಿಷಿಯಲ್ ಇಂದ ಎಂಡ್ಗೆ ತುಂಬಾ ಜನ ಇಟ್ಕೊಂಡಿರ್ತಾರೆ, ಅದು AI ಎಲ್ಲ ಮಾಡ್ಬಿಡುತ್ತೆ. ಹಂಗಾಗಿ IT ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿದೆ. ಟೆಸ್ಟಿಂಗ್ ಅವ್ರಿಗೆ ತುಂಬಾನೇ ಕಷ್ಟ ಇದೆ. ಈಗ ಓಪನಿಂಗ್ಸ್ ಕಮ್ಮಿ ಆಗಿದೆ ಟೆಸ್ಟಿಂಗ್ ಅವ್ರಿಗೆ. ನಾವು ಯಾವ್ದೇ ಕಂಪ್ನಿಲಿ ಕೇಳಕ್ ಹೋದ್ರು ಅವರು ಹೇಳ್ತಾ ಇರೋದಿದೆ, ನಮ್ ಕೆಲ್ಸಕ್ಕೆ ಗ್ಯಾರಂಟಿ ಇಲ್ಲ, ಇನ್ನೆಲ್ಲಿ ರೆಫರೆನ್ಸ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದಾರೆ. ನಮ್ಗಂತೂ ಫುಲ್ ಟೆನ್ಷನ್ ಆಗೋಗಿದೆ ವಾಟ್ ನೆಕ್ಸ್ಟ್ ಅಂತ. ಅದಕ್ಕೆ ನಮ್ಮ ಅಪ್ಪ ಜಮೀನ್ ಮಾಡ್ತಿದ್ದಾರೆ, ಹಸುಗಳೆಲ್ಲ ಸಾಕೊಡ್ತಾರಂತೆ. ಹೋಗ್ಬಿಟ್ಟು ಊರಲ್ಲಿ ದನ ಮೇಯ್ಸ್ಕೊಂಡಿರ್ಬೇಕು ಅನ್ನೋಕೆ ಆಗಿದೆ. ಮುಂಚೆ ಹೇಳೋರು ಓದ್ಲಿಲ್ಲ ಅಂದ್ರೆ ದನ ಮೇಯ್ಸಕ್ ಆಗ್ತೀನಿ ಅಂತ. ಇವಾಗ ಓದಿ ಕೆಲಸ ತಗೊಂಡು ಕೆಲಸ ಸಿಕ್ತಿಲ್ಲ ಅಂತ ಮತ್ತೆ ನೆಕ್ಸ್ಟ್ ದನ ಮೇಯ್ಸಕ್ ಹೋಗ್ಬೇಕು. ಮುಂದೆ ಹೆಂಗಾಗುತ್ತೆ ಅಂದ್ರೆ ಎಲ್ಲ ಅಗ್ರಿಕಲ್ಚರ್ ಬಿಟ್ಟು ಕೆಲ್ಸಕ್ಕೆ ಊರ್ ಬರ್ತಿದ್ರು. ಇವಾಗ ಬೆಂಗಳೂರು ಬಿಟ್ಟು ಅಗ್ರಿಕಲ್ಚರ್ ಮಾಡಕ್ ಹೋಗ್ಬೇಕು, ಆ ಸ್ಟೇಜಿಗೆ ಆಗ್ತಿದೆ. ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋರೆಲ್ಲ ಎಸ್ಟೇಟ್ ಎಲ್ಲ ತಗೊಳಕ್ಕೆ ಎಲ್ಲ ರೆಡಿ ಆಗ್ತಾ ಇದಾರೆ. ತುಂಬಾ IT ಕೆಲಸ ಅಂದ್ರೆ ತುಂಬಾ ಸ್ಟ್ರೆಸ್ಫುಲ್ ಕೆಲಸ. ಅದು ತುಂಬಾನೇ ಪ್ರೆಷರ್ ಇರುತ್ತೆ, ಮಾಡ್ಲೇಬೇಕು ಅಂತ. ಅಟ್ ದ ಪಾಯಿಂಟ್ ಹೆಂಗಾಗ್ಬಿಡುತ್ತೆ ಅಂತ ಅವ್ರು ಹೇಳಿಲ್ಲ ಅಂದ್ರೆ ಓಕೆ ಫೈನ್ ನಾನು ಇದು ಮಾಡ್ಲೇಬೇಕು ಅಂತ ನಮ್ಮ ಮೈಂಡ್ಗೆ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ದಿನ ಹಂಗೆ ಕಂಟಿನ್ಯೂಸ್ ವರ್ಕ್ ಮಾಡಿದ್ರೆ ಹೆಂಗೋ ಈಗ ಸದ್ಯಕ್ಕೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಫ್ರೀ ಇದೀವಿ. ಈಗ ಅದನ್ನು ಸ್ವಲ್ಪ ದಿನ ಆದ್ರೆ ಅದನ್ನು ಮಾಡ್ತಾರೆ ಸ್ಯಾಟರ್ಡೆ ಸಂಡೇನು. ಹೆಂಗೆ ಅಂದ್ರೆ IT ಹೆಂಗೆ ಅಂದ್ರೆ ಎಷ್ಟು ಸಂಬಳ ಕೊಡ್ತಾರೆ ಅಷ್ಟು ದುಡ್ಡು ನಮ್ಮನ್ನ, ಸುಮ್ನೆ ಫ್ರೀ ಆಗಿ ಬಿಡಲ್ಲ. ಈ ಮೆಕ್ಯಾನಿಕಲ್ ಹೆಂಗಪ್ಪ ಬೆಳಗ್ಗೆ ಹೋದೆ ಸಂಜೆ ಲಾಗೌಟ್ ಅದೇ ಬಂದೆ. ನಮ್ದು ಹಂಗಲ್ಲ, ಲ್ಯಾಪ್ಟಾಪ್ ಇಲ್ಲೇ ಇರುತ್ತೆ. ಅವ್ರಿಗೆ ಹೇಳಿದ್ರೆ ವರ್ಕ್ ಮಾಡಿದ್ರೆ ಕಾಲ್ ಮಾಡೋ ಒಂದೊಂದ್ಸಲ ಹೇಳ್ತಾರೆ, ಫೋನ್ ಕಾಲ್ ಮಾಡಿ ಕೆಲಸ ಮಾಡ್ಬೇಕು ಇದೊಂಚೂರು ಮಾಡ್ಕೊಡಿ ಅಂತ. ಲ್ಯಾಪ್ಟಾಪ್ ಇರೋದ್ರಿಂದ ಟೈಮ್ ಲಿಮಿಟೇ ಇಲ್ಲ ನಮ್ಗೆ. ಕೆಲಸ ಆಗ್ಬೇಕು ಅಂದ್ರೆ ಮುಗೀತು. ಇಷ್ಟು ಸಂಬಳ ಕೊಡ್ತಿದ್ರೆ ಅಂದ್ರೆ ಅಷ್ಟು ದುಡಿಸ್ಕೊತಾರೆ. ತುಂಬಾ ಹಾರ್ಡ್ ಆಗಿ ಮಾಡಿದ್ರು ನಮ್ಗೆ ಹೆಲ್ತ್ಗೆ ಎಫೆಕ್ಟ್, ಆ ತರ ಸಿಚುವೇಶನ್ ಇದೆ. ಈಗಲೇ ಆಲ್ರೆಡಿ ನಮ್ಮಿಬ್ರಿಗೂ ಬ್ಯಾಕ್ ಪೇನು ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ. IT ಎಂಪ್ಲಾಯಲ್ಲಿ ಕಂಟಿನ್ಯೂಸ್ 3 years 4 years ಸರಿಯಾಗಿ ಕೆಲಸ ಮಾಡಿದ್ರೆ ಮುಗೀತು. ಹೆಡ್ಏಕು, ಐ ಪ್ರಾಬ್ಲಮ್, ಬ್ಯಾಕ್ ಪೈನು ಅವೆಲ್ಲ ಕಾಮನ್. ಆಲ್ರೆಡಿ ಇದು ಬಂದಿದೆ ಇಬ್ರಿಗೂ. ನೆಕ್ಸ್ಟ್ ಇಂದ ಏನೇನು ಬರುತ್ತೋ ಗೊತ್ತಿಲ್ಲ. ನೀವ್ ಅನ್ಕೊಂಡಿರೋ ಅಷ್ಟು ಈಸಿ ಇಲ್ಲ ನಮ್ ಲೈಫು. ಯಾರು ಏನೋ ಹಂಗ ಅನ್ಕೋಬೇಡಿ, ಎಲ್ಲಾರ ಲೈಫು ಕಷ್ಟನೇ ಇರುತ್ತೆ. ಈಗ ಈಸಿಯಾಗಿ ಯಾರು ದುಡ್ಡು ಕೊಡಲ್ಲ, ಎಲ್ಲೂ ಸಿಗಲ್ಲ ನಮಗೆ. ಇವಾಗ ಈ ಜನರೇಷನ್ ಅಲ್ಲಿ ಆಕ್ಚುಲಿ ಎಲ್ಲೂ ಸಿಗಲ್ಲ. ತುಂಬಾನೇ ಕಾಂಪಿಟೇಷನ್ ಇದೆ ಎಲ್ಲಾದ್ರಲ್ಲೂ. ವ್ಲಾಗ್ಸ್ ಅಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಒಬ್ರಕ್ಕಿಂತ ಒಬ್ರು ಕಾಂಪಿಟೇಷನ್. ಸೊ ಅದೇ ಯೂನಿಕ್ನೆಸ್ ಇಟ್ಕೊಂಡ್ ಮಾಡಿದ್ರೆ ಅವ್ರಿಗೆ ಅಷ್ಟೇ ಲಕ್ಕು. ಇನ್ನೊಂದೇನು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ರೀಲ್ಸ್ ಓಡಕ್ಕೋಸ್ಕರ ಹೇಳ್ತಾರೆ, ಲಾಗ್ ಮಾಡಿ ಅದ್ ದುಡ್ಡು ಬರುತ್ತೆ ಇದ್ ದುಡ್ಡು ಬರುತ್ತೆ ಈಸಿ ಅಂತ. ತುಂಬಾನೇ ಕಷ್ಟ ಇದೆ ಗೈಸ್. ಯೂಟ್ಯೂಬ್ ನೋಡ್ಕೊಂಡು ದುಡ್ಡು ಬರುತ್ತೆ ಅಂತ ಯಾರೋ ಮಾಡಿ, ಬಟ್ ನಿಮ್ಮ ಮನ್ಸಲ್ಲಿ ದುಡಿಬಹುದು ಅಂದ್ಬಿಟ್ಟು ಏನೇ ಜಾಬ್ ಮಾಡ್ತಿದ್ರು ಬಿಟ್ಬಿಟ್ಟು ಮಾಡಕ್ ಹೋಗ್ಬಿಡಿ. ತುಂಬಾನೇ ಕಷ್ಟ ಇದೆ. ಈಗೆಲ್ಲ ಹೆಂಗಾಗಿದೆ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ ಅವ್ರಿಗೆ ಒಳ್ಳೆ ದುಡಿತಿದ್ದಾರೆ. ಈಗೆಲ್ಲ ಸ್ಟಾರ್ಟ್ ಮಾಡೋರ್ಗೆ ಹೆಂಗಾಗಿದೆ ಅಂದ್ರೆ, ಈಗ ಮುಂಚೆ ಎಲ್ಲ ವಾಯ್ಸ್ ಓವರ್ದೆಲ್ಲನೂ ಏದೆಲ್ಲ ಹಾಕಿದ್ರೆ ಬರ್ತಿತ್ತು.
ಈಗ ಯೂಟ್ಯೂಬರ್ ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇನ್ನೇನೇನಿದೆ ಇದೇನು ಬರಲ್ಲ. ಇದೆಲ್ಲ ಹಾಕಿದ್ರೆ ಏನೋ ದುಡ್ಡು ಬರಲ್ಲ. ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತಿದ್ರೆ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಲಾಕ್ಡೌನ್ ಟೈಮ್ ಇಂದ ಫೇಮಸ್ ಆಗಿರೋರೆಲ್ಲ ದುಡ್ಡು ಮಾಡ್ಕೊತಿದ್ದಾರೆ ಚೆನ್ನಾಗಿ. ಬಟ್ ಇವಾಗ ಸ್ಟಾರ್ಟ್ ಮಾಡೋರ್ಗೆ ಯಾರಿಗೂ ಅಷ್ಟು ಕ್ಲಿಕ್ ಆಗ್ತಿಲ್ಲ. ಯೂಟ್ಯೂಬ್ ಕೂಡ ಅಷ್ಟು ಪ್ರಮೋಟ್ ಮಾಡಲ್ಲ, ಐ ಮೀನ್ ಮಾಡ್ತಾ ಇಲ್ಲ. ಅಲ್ಲಿ ಏನಂತೀರಾ? ತುಂಬಾನೇ ಕಷ್ಟ ಇದೆ. ನಮ್ದು ಸ್ಟಾರ್ಟಿಂಗ್ ವಿಡಿಯೋ ಓಡ್ತಿರೋದು ನೋಡಿ ನಾವು ಖುಷಿ ಆಗಿದ್ವಿ. ಇವಾಗಂತೂ ವಿಡಿಯೋಸ್ಗಳೇ ಓಡಲ್ಲ. ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ರಾತ್ರಿ ಎಲ್ಲ ಕುತ್ಕೊಂಡು ಹಾಕಿದ್ರು 100-200 ವಿಡಿಯೋ ವ್ಯೂಸ್ ಹೋಗುತ್ತೆ. ಈ ದುಡ್ಡು ಬರಕ್ ಸ್ಟಾರ್ಟ್ ಆದ್ರೂ ಅದ್ರಲ್ಲಿ ₹1-2 ಬರಲ್ಲ. 100-200 ವ್ಯೂಸ್ ಹೊಡಿದ್ರೆ ಲಕ್ಷ ಸಬ್ಸ್ಕ್ರೈಬರ್ ಇರಬೇಕು, ಲಕ್ಷ ಓಡಬೇಕು, ಅವಾಗ್ಲೇ ದುಡ್ಡು ಬರೋದು. ಸೊ ಹಂಗೆ ಕಂಟೆಂಟ್ ಕೂಡ ಮಾಡ್ಬೇಕು. ಸೊ ನಾವು ಟ್ರೈ ಮಾಡ್ತಾ ಇದೀವಿ. ನೋಡಿ ಇವಾಗ ಫುಲ್ ಎಲ್ಲ ನೋಡಿದ್ರು, ಯಾರು ನೋಡಿದ್ರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್, ಡೈಲಿ ವ್ಲಾಗ್ಸ್ ಎಲ್ಲ ಅದೇ ಸ್ಟಾರ್ಟ್ ಆಗಿದೆ ಈಗ. ಮುಂಚೆ ಎಂತ ಒಂದು ಕಂಟೆಂಟ್ ಕ್ರಿಯೇಷನ್ ಅವ್ರಿಗೆ ಅಂತ ಒಂದಿತ್ತು. ಇವಾಗ ಯಾರು ನೋಡಿದ್ರು ಮನೇಲಿ ಒಬ್ಬೊಬ್ರು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ನಾವು ಯೂಟ್ಯೂಬರ್ ಅಂದ್ರೆ ಯೂಟ್ಯೂಬರ್ ಅಂತಾರೆ, ಆ ತರ ಆಗಿದೆ. ಈಗ ಸ್ಕೂಲ್ ಮಕ್ಕಳೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಕಾಲೇಜ್ ಅವರು ಎಲ್ಲ ಡೈಲಿ ಬ್ಲಾಗ್ಸ್, ಹಾಯ್ ಗೈಸ್ ಅಂತ ವಿನಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಹಂಗೆ ಈಗಿನ ಜನರೇಷನ್ ತಕ್ಕನಂಗೆ ಎಲ್ಲರೂ ಹೋಗ್ತಾ ಇದಾರೆ. ಸೊ ನಾವು ಓಲ್ಡ್ ಜನರೇಷನ್ ಆಗಿರೋದ್ರಿಂದ ಇವಾಗ ಸ್ಟಾರ್ಟ್ ಮಾಡಿದೀವಿ. ನಮ್ ಕಾಲದಲ್ಲೆಲ್ಲ ಕಾಲೇಜಲ್ಲಿ ಫೋನ್ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಕಾಲದಲ್ಲಿ ಹುಡುತ್ತಾಗ್ಲೇ ಊಟ ತಿನ್ಬೇಕಾ ಫೋನು. ನಾವು ಮುಂಚೆ ಊಟ ತಿನ್ಲಿಲ್ಲ ಅಂದ್ರೆ ಮಗ್ಚೆ ಕಾಯಿಲೆ ಹಿಡ್ಕೊ ಬರೋರು, ಬೆಲ್ಟ್ ಎಲ್ಲ ತರೋರು. ಈಗ ಊಟ ತಿನ್ನಲ್ವಾ ತಗೋ ಮಗ ಫೋನು. ಹಂಗಾಗಿದೆ ತಗೋ ಫೋನು, ಏನಕ್ಕೂ ಫೋನು ಟಿವಿ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಹಂಗೆ ಇದೆ ಜನರೇಷನ್ ಇವಾಗ. ನೆಕ್ಸ್ಟ್ ಸೊ ಮದ್ವೆ ಆದ್ಮೇಲೆ ಲೈಫ್ ಹೆಂಗಿದೆ ಅಂದ್ರೆ ಮದ್ವೆ ಆಗೋಕ್ಕಿಂತ ಮುಂಚೆ ಲವ್ ಲೈಫ್ ಅಲ್ಲಿ ಹೆಂಗಿತ್ತು, ಮದ್ವೆ ಆದ್ಮೇಲೆ ನಮ್ ಲೈಫ್ ಹೆಂಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ನಿಮ್ಮ ಆನ್ಸರ್? ಅದು ಈ ಲಾಗಲ್ಲಿ ಹೇಳಿದ್ರೆ ಫುಲ್ ಡ್ರ್ಯಾಗ್ ಆಗುತ್ತೆ. ಅದಕ್ಕೆ ಇನ್ನೊಂದು ಲಾಗ್ ಮಾಡ್ತೀವಿ ಹೆಂಗಿದೆ ಅಂತ. ತುಂಬಾನೇ ಇದೆ ಹೇಳೋದು. ಈಸಿಯಾಗಿ 1-2-3 ಲೈನಲ್ಲಿ ಹೇಳಿ ಮುಗ್ಸಕ್ ಆಗಲ್ಲ. ಹಾಗಾಗಿ ಡ್ರ್ಯಾಗ್ ಆಗ್ಬಾರ್ದು ಅಂತ ನೆಕ್ಸ್ಟ್ ಲಾಗ್ ಅಲ್ಲಿ ಹೇಳ್ತೀವಿ. ಸೊ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಹೇಳ್ತೀವಿ. ಅದರಲ್ಲಿ ನೋಡ್ತೀರಾ ಕೂಡ ಮೇಳಕ್ಕಿನ. ಸೊ ನಿಮ್ಗೆ ತೋರಿಸ್ತೀವಿ ನಾವು ಯಾವ ತರ ಕಷ್ಟ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಡೇ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸ್ಗೆ ಹೋಗಿ ಮನೆಗೆ ಬಂದು ಏನೇನ್ ಮಾಡ್ತೀವಿ ಪ್ರತಿಯೊಂದನ್ನು ಆ ಬ್ಲಾಗ್ಸ್ ಅಲ್ಲಿ ಮಾಡ್ತೀವಿ. ಸೊ ಇವಾಗ ಕಮಿಂಗ್ ಟು ದ ಫೈನಲ್ ಪಾರ್ಟ್ ಆಫ್ ಅವರ್ ಬ್ಲಾಗ್. ನಮ್ಮ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅಂತಾನು ಕೇಳಿದ್ರ? ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅಂತ. ಈಗ ಮಂತ್ಲಿ ಎಕ್ಸ್ಪೆನ್ಸ್ ಅರೌಂಡ್ ಅಂದ್ರೆ ರೆಂಟ್ ಬಂದು ನಮ್ದು 13K ಇದೆ. 13K ರೆಂಟ್ ಹೋದ್ರೆ ಇನ್ಕ್ಲೂಡಿಂಗ್ ನಮ್ದು ಇದೆಲ್ಲ ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್ 13K ಆಗುತ್ತೆ. ಈ ಮನೆ ಅಡ್ವಾನ್ಸ್ ಎಷ್ಟಿದೆ ಅಂದ್ರೆ 3 months ಆಫ್ ಬಾಡಿಗೆ. ಬೆಂಗಳೂರಲ್ಲೆಲ್ಲ ಹೆಂಗ್ ನಡೀತಿದೆ ಅಂದ್ರೆ ಹಂಗೇನೆ ಇರೋದು. 3 months ಆಫ್ ಬಾಡಿಗೆ ಇಸ್ಕೋತಾರೆ ಅಡ್ವಾನ್ಸ್ ಅಂತ. ಸೊ ನೀವು 50,000 ಬಾಡಿಗೆ ಕಟ್ತಾ ಇದ್ರೆ ಅಲ್ಲೇನೆ ಆಗೋಯ್ತು 1.5 ಲಕ್ಷ. ಸೊ ಆತರ ಬೆಂಗಳೂರು ಸೈಡ್ ಅಲ್ಲೆಲ್ಲ ಒಬ್ಬೊಬ್ರು ಡಿಪೆಂಡ್ಸ್ ಆನ್ ಓನರ್ ಆತರ ಮಾಡ್ತಾರೆ. ಆಮೇಲೆ ಬಿಡ್ಬೇಕಾದ್ರೆ 2 months ಮುಂಚೆನೆ ಹೇಳ್ಬೇಕು. ಮತ್ತೆ ಪೇಂಟಿಂಗ್ 1 month ಕಟ್ ಮಾಡ್ಕೊಳ್ತಾರೆ. 1 month ರೆಂಟ್ ಫುಲ್ ಹೋಗಿ. ಇನ್ ಬೇಗ ಬಿಟ್ರೆ ಅದನ್ನು ಎಷ್ಟು ಮಂತ್ ಮುಂಚೆ ಬಿಟ್ಟಿರ್ತೀವಿ ಅದನ್ನು ಕಟ್ ಮಾಡ್ಕೊಂಡು ಖಾಲಿ ಕೈಲಿ ಕಳಿಸ್ತಾರೆ. ತರ ಇದೆ. ಇನ್ನ ರೆಂಟ್ ಆಯ್ತು. ನೆಕ್ಸ್ಟ್ ಬಂದು ಗ್ರೋಸರೀಸ್ ಎಲ್ಲ ತರಬೇಕು, ಅದು ಎಕ್ಸ್ಪೆನ್ಸ್ ಇದೆ. ಅದು ಗ್ರೋಸರೀಸ್ ಇನ್ಕ್ಲೂಡಿಂಗ್ ದಿನಸಿ ಸಾಮಾನಿಂದ ವೆಜಿಟೇಬಲ್ಸ್ ಎಲ್ಲ ಅದು ಸೇರಿ ನಮ್ದು ಆಲ್ಮೋಸ್ಟ್ ಒಂದು 10K ಆಗುತ್ತೆ. ಇವಾಗೆಲ್ಲ ತರಕಾರಿ ಒಂದ್ ವಾರಕ್ಕೆ ನಮಗೆ 500 ಬೇಕು. ಇವಾಗ ಸ್ವಲ್ಪ ಜಾಸ್ತಿ ಆದ್ರೆ ನಾವಂದ್ರೆ ಊರಿಗೆ ಹೋಗ್ತೀವಿ, ಹಂಗಾಗಿ ನಮ್ಗೆ ಅಪ್ರಾಕ್ಸ್ 10K ಆಗುತ್ತೆ ಅನ್ಕೊಂಡಿದೀವಿ. ಆಮೇಲೆ ತುಂಬಾ ಇಲ್ಲೆಲ್ಲ ದೂರ ಇದೆ, ನೀವು ಅಲ್ಲಿ ತಗೊಂಡ್ ಹೋಗ್ತೀನಿ ಅಂದ್ರೆ ಸುಮ್ನೆ 3 floor ಎಲ್ಲ ಇಳಿದು ಹೋಗಿ ತಗೋಬರಕ್ ಆಗಲ್ಲ ಅನ್ಬಿಟ್ಟು ಸುಮಾರು ಆಲ್ಮೋಸ್ಟ್ ಅಲ್ಲೆಲ್ಲ ಆರ್ಡರ್ ಮಾಡ್ತೀವಿ. ಈಗೆಲ್ಲ ಬೆಂಗಳೂರಲ್ಲಿ ಕಾಮನ್ ಆಗಿದೆ, ಆನ್ಲೈನ್ ಆರ್ಡರ್ ಮಾಡ್ತೀವಿ ಎಲ್ಲಾನು. ಅದೆಲ್ಲ ಸೇರಿ ನಮ್ದು ಗ್ರೋಸರೀಸ್ಗೆ ಅಂತಾನೆ ಅರೌಂಡ್ 10,000 ಹೋಗುತ್ತೆ. ಇನ್ನ ರೆಂಟ್, ಅದು ಇನ್ನ ಫ್ಯೂಯಲ್ ಎಕ್ಸ್ಪೆನ್ಸ್ ಆಗುತ್ತೆ. ಇನ್ನ ಒಂದ್ಸಲ ಊರ್ಗ್ ಹೋಗಿ ಬರ್ತೀನಿ ಅಂದ್ರೆ ಇಬ್ಬರಿಂದ ಒಂದು ಅಪ್ರಾಕ್ಸ್ 1000 ಮೇಲ್ ಬೇಕು. ನಾವು ಟ್ರೈನ್ ಅಲ್ಲಿ ಹೋಗ್ತೀವಿ. ಒಂದ್ ಸೈಡ್ ಟ್ರೈನ್, ಒಂದ್ ಸೈಡ್ ಬಸ್ ಅಲ್ಲಿ ಬರ್ತೀವಿ. ನನಗೆ ಫ್ರೀ ಇರೋದ್ರಿಂದ ಒಂದು 1000 to 1500 ಅಲ್ಲಿ ಆಗುತ್ತೆ. ಸೊ ನಾವು 15 days ಒಂದ್ಸಲ ಹೋಗ್ತೀವಿ. ಫ್ಯೂಯಲ್ ಚಾರ್ಜಸ್ ಬೇಕು ಆಫೀಸ್ಗೆ ಹೋಗಿರೋದ್ರಿಂದ. ಇವ್ರಿಗೆ ಹೆಂಗೆ ಅಂದ್ರೆ 15 days ಆಫೀಸು, 15 days ವರ್ಕ್ ಫ್ರಮ್ ಹೋಮು. ನನಗಂಗಿಲ್ಲ 12 days ಆಫೀಸು, ಇನ್ನು ಮಿಕ್ಕಿದ ದಿವಸ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಬಟ್ ಹೆಂಗೆ ಆಗಿದೆ ಅಂದ್ರೆ ಇವಳದು ಆಫೀಸು ನನ್ನ ಆಫೀಸು ನಿಯರೇ ಇದೆ. ನಂದು ಫುಲ್ ಆಲ್ 5 days ಇನ್ ಅ ವೀಕ್ ಹೋಗ್ಲೇಬೇಕು. ಹೆಂಗಿದ್ರು ಡ್ರಾಪ್ ಮಾಡಕ್ ಹೋಗ್ಲೇಬೇಕು. ನಾನು ಡ್ರಾಪ್ ಮಾಡಿ ಹಂಗೆ ಆಫೀಸ್ ಮುಗಿಸ್ಕೊಂಡ್ ಬರ್ತೀನಿ. ಡ್ರಾಪ್ ಮಾಡಿದ್ರೆ ಒಂದ್ 15 minutes ಅಲ್ಲಿ ಆಫೀಸ್ ರೀಚ್ ಆಗ್ತೀನಿ. ಈಗ ನಾನು ಇವರು ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಮಾಡ್ಬೇಕು. ಅಲ್ಲಿಂದ ನಾನು ಮತ್ತೆ ಹೋಗಕ್ಕೆ ಮಿನಿಮಮ್ ಅಂದ್ರೆ 45 minutes ಬೇಕು.
ಅಂಡ್ ಮೆಟ್ರೋಸ್ ಬೆಳಗ್ಗೆ 10 ಮಿನಿಟ್ಸ್ ಒಂದೊಂದು ಇರುತ್ತೆ. ಸೊ ಹಂಗಾಗಿ ನನಗೆ ಅಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂದ್ಬಿಟ್ಟು ಇವರೇ ಡ್ರಾಪ್ ಮಾಡ್ತಾರೆ. 15 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಫ್ಯೂಯಲ್ ಎಕ್ಸ್ಪೆನ್ಸ್ ಬರುತ್ತೆ. ಹೊರಗಡೆ ಹೋದ್ರೆ ವೀಕೆಂಡ್ ಏನಾದ್ರು ಹೊರಗಡೆ ಹೋಯ್ತು ಅಂದ್ರೆ ಮುಗೀತು. ಮಾಲ್ಗಿಲಿಗೆ ಹೋದ್ರೆ ಬೆಂಗಳೂರು ನನ್ಗೆ ಗೊತ್ತು, ಕಾಲಿಟ್ರೆ ಸಾಕು ಹೋಯ್ತು ದುಡ್ಡು. ಆಚೆ ಕಾಲಿಟ್ಟು ಹೊರಗಡೆ ಬೈಕ್ ಬಿಟ್ಟು ರ್ಯಾಪಿಡೋ ಅಲ್ಲಿ ಹೋಗ್ತೀನಿ ಅಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ದುಡ್ಡು. ಏನೊಂದಕ್ಕೆ ಎಲ್ಲದಕ್ಕೂ ದುಡ್ಡು ಅನ್ನೋದೇ ಆಗುತ್ತೆ ಹೊರಗಡೆ ಹೋಗೋದು. ಶಾಪಿಂಗ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಲ್ಲ ಎಕ್ಸ್ಪೆನ್ಸ್. ಆಚೆ ಹೋದ್ರೆ ತಿಂದಲೆ ಅಂತೂ ಮನೆಗೆ ವಾಪಸ್ ಬರಲ್ಲ. ಒಂದ್ ಸಣ್ಣದೇನಾದ್ರು ತಿನ್ಬೇಕು ಅಂದ್ರೂ ಮಿನಿಮಮ್ 300 ಅಲ್ಲೇ ಹೋಗುತ್ತೆ. ಸ್ನಾಕ್ಸ್ ಹೊರಗಡೆ ಹೋದ್ರೆ ಬರ್ಗರು, ಪಿಜ್ಜಾ ಅವೇ ಆಗುತ್ತೆ ತಿನ್ಕೊಂಡ್ ಬರೋದು. ಸೊ ಇದರಲ್ಲೇ ಲೆಕ್ಕ ಹಾಕೋಬಹುದು ನೀವು. ಇಬ್ರು ಸ್ಯಾಲ್ರಿ ದುಡಿತಾ ಇದೀವಿ ಅಂದ್ರೆ ಒಂದ್ರು ಸ್ಯಾಲ್ರಿ ಫುಲ್ ಅದಕ್ಕೇನೆ ಎಕ್ಸ್ಪೆನ್ಸಿವ್. ಅದ್ರಲ್ಲಿ ಬೇರೆ EMIs ಬೇರೆ ಇದೆ, ಕಾರ್ ಲೋನ್ಸ್ಗಳು, ಕಾರ್ ಲೋನ್ ಪೇ ಮಾಡಿ, ಮನೆ ರೆಂಟ್ ಪೇ ಮಾಡಿ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ನೀವ್ ಅನ್ಕೊಂಡಿರೋ ಅಷ್ಟು ಈಸಿ ಇಲ್ಲ ಬೆಂಗಳೂರು ಲೈಫ್. ಊರಲ್ಲಿ ಏನಾರ ಮಾಡ್ಕೊಂಡಿದ್ರೆ ಅದೇ ಚೆನ್ನಾಗಿರುತ್ತೆ. ಅಲ್ಲೇನ್ ಖರ್ಚಿರಲ್ಲ, ಆರಾಮಾಗಿರ್ಬೋದು. ಬಟ್ ಇಲ್ಲಿ ಆ ತರ ಇದೆ. ಬೆಂಗಳೂರಲ್ಲಿರೋರಿಗೆ, ಮೇನ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಅಷ್ಟೇ. ಇನ್ನು ಏನಾರ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ನೀವು ಕೇಳಿರೋ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಇನ್ನ ಏನಾದ್ರು ಇದ್ರೆ ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಇರ್ತೀವಿ. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ See you. ಯು.